ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವ್ರೇನು ಗೌಡ್ರು, ಅವರು ಸದಾನಂದ ಗೌಡ್ರು, ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತದವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಜೈ ಶ್ರೀ ಗುರುದೇವ್. ಬೆಂಗಳೂರಿನ ಯಲಹಂಕ ಶಾಸಕರಾಗಿರ್ತಕ್ಕಂತಹ SR ವಿಶ್ವನಾಥ್ ಅವರು ಈ ಮಂಗಳೂರಿನವರು ಎಲ್ಲ ಗೌಡ್ರುಗಳು ಒಕ್ಕಲಿಗರೇ ಅಲ್ಲ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಾರೆ. ಯಾವತ್ತೂ ಇತಿಹಾಸಗಳನ್ನು ಸರಿಯಾಗಿ ಅವಲೋಕಿಸಿಕೊಂಡು ಮಾತನಾಡೋದು ಸಮಂಜಸ. ಯಾವುದೋ ಅವರ ಸ್ವಾರ್ಥಕ್ಕೋಸ್ಕರ ಈ ಸಮುದಾಯವನ್ನು ಸಮಾಜವನ್ನು ಎಳೆದು ತರುವಂಥದ್ದು ಸಮಂಜಸವಲ್ಲ. DV ಸದಾನಂದ ಗೌಡರು ಈ ಭಾಗದ ಗೌಡ್ರುಗಳಾಗಿದ್ದುಕೊಂಡು ಒಕ್ಕಲಿಗರ ಧೀಮಂತನಾಗಿದ್ದುಕೊಂಡು ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ವೈಯಕ್ತಿಕ ವಿಷಯಗಳನ್ನು ಸಮಾಜಕ್ಕೆ ಎಳೆದು ತರ್ತಕ್ಕಂಥದ್ದು ಸಮಂಜಸವಲ್ಲ. ಇದು ಬಾಲಿಶ ಹೇಳಿಕೆಗಳೇನಿದಾವಲ್ಲ, ಈ ಬಾಲಿಶ ಹೇಳಿಕೆಗಳಿಂದ ಸಮಾಜದಲ್ಲಿ ಕಲುಷಿತವಾಗಿರ್ತಕ್ಕಂತಹ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ. ಈ ಪ್ರಾಂತ್ಯದಲ್ಲಿ ಕೆದಂಬಾಡಿ ರಾಮೇಗೌಡರಂತಹ ಧೀಮಂತ ನಾಯಕರು, ಸ್ವತಂತ್ರ ಪೂರ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ಇಂತಹ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಹೋರಾಡಿದಂಥ ಇಂತಹ ಮನುಷ್ಯ ಬದುಕಿ ಬಾಳಿದಂತಹ ಪ್ರಾಂತ್ಯವನ್ನು ಅವಹೇಳನಕಾರಿಯಾಗಿ ಹೇಳಿರ್ತಕ್ಕಂಥದ್ದು ಸಮಂಜಸವಾಗೋದಿಲ್ಲ. ಅದರಿಂದ ಈ ಒಂದು ಮಂಗಳೂರಿನಲ್ಲಿ ಒಕ್ಕಲಿಗರು ಎಲ್ಲ ರೀತಿಯ ಪ್ರಭೇದಗಳಲ್ಲಿದ್ದಾರೆ. ಅದು ತುಳು ಗೌಡ್ರಿರ್ಬೋದು, ಅರೆಭಾಷೆ ಗೌಡ್ರಿರ್ಬೋದು, ಕನ್ನಡ ಗೌಡ್ರಿರ್ಬೋದು, ಅದು ಯಾವುದೇ ಗೌಡ್ರುಗಳಿರ್ಬೋದು. ಇಲ್ಲಿ ಎಲ್ಲ ಸಮಂಜಸವಾಗಿ ಸಾಮರಸ್ಯದಿಂದ ಬದುಕುವಂಥ ಈ ಒಂದು ಕಾಲಘಟ್ಟದಲ್ಲಿ ನೀವು ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು, ಸಮಾಜವನ್ನು ಒಡೀತಾ ಇರ್ತಕ್ಕಂಥದ್ದು, ಇಂಥ ಹೇಳಿಕೆಗಳು ನಿಮ್ಮ ಸ್ವಾರ್ಥ ರಾಜಕೀಯಕ್ಕೆ ಬಳಸ್ಕೊಳ್ಳುವಂಥದ್ದು ಸಮಂಜಸವಲ್ಲ, ಅದು ಸರಿಯೂ ಅಲ್ಲ. ಅದರಿಂದ ಈ ಹೇಳಿಕೆಗಳನ್ನು ಈ ರೀತಿ ಮುಂದುವರೆಸಿದ್ದೇ ಆದರೆ ಇಲ್ಲಿಯ ಭಾಗದ ಎಲ್ಲ ಧೀಮಂತ ನಾಯಕರು ಮುಂದಿನ ಹೋರಾಟಗಳನ್ನು ನಿಮಗೆ ಯಾವ ರೀತಿ ಮಾಡಿ ತೋರಿಸ್ತಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾದೀತು. ಅದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಗೌಡ್ರುಗಳು ಒಕ್ಕಲಿಗರಿಗೆ ವಿನಃ ಬೇರೆ ಯಾರೂ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.